ಇನ್ನು ಗಣಿತ ರಾಜ್ಯ ಮಟ್ಟದ 3ನೇ ಪುರಸದ ಪರೀಕ್ಷೆಯ ಉತ್ತರಗಳು ಇಲ್ಲಿ ನೋಡ್ತಾ ಹೋಗೋಣ. 1ನೇ ಕ್ವಶನ್ 30ರ ಅವಿಭಾಜ್ಯ ಪ್ರಥಮ ಕೇಳಿದಪ್ಪಿ. 30ರ ಅವಿಭಾಜ್ಯ ಪ್ರಥಮಗಳು ಆಪ್ಷನ್ ಬಿ 2, 3, 5 ಇವು ಅವಿಭಾಜ್ಯ ಸಂಖ್ಯೆಗಳಾಗಿದ್ದಾವೆ. ಇನ್ನು ಸೆಕೆಂಡ್ ಒನ್ ಛೇದಿಸುವ ರೇಖೆಗಳಾದಾಗ ಇವುಗಳಲ್ಲಿ ಸರಿಯಾದ ಸಂಬಂಧ a1/a2 is not equal to b1/b2. ಇದು ಸರಿ, ಇವೆರಡೂ ಸಮ ಅಲ್ಲ ಅಂತಂದ್ರ ಅವಾಗ ರೇಖೆ ಅಂತಾವು ಛೇದಿಸುವಕ್ಕಾವು. ಇನ್ನ ಥರ್ಡ್ ಕ್ವಶನ್ ಏನಪ್ಪ ಅಂತಂದ್ರ ಮೊದಲ ಪದ ಎ, ಎನ್ನನೇ ಪದ ಎಲ್ ಇದ್ರೆ, ಎನ್ನನೇ ಪದ ಅಂದ್ರ ಏನ್ ಇಸ್ ಈಕ್ವಲ್ ಟು ಎನ್ ಇದ್ರೆ, ಏನ್ ಇಸ್ ಈಕ್ವಲ್ ಟು ಎಲ್ ಇದ್ರೆ ಅವಾಗ ಸೂತ್ರ ಎನ್ ಇಸ್ ಈಕ್ವಲ್ ಟು n/2 ಬ್ರಾಕೆಟ್ a ಪ್ಲಸ್ ಎಲ್ ಆಗುತ್ತೆ. ಇನ್ನು ಫೋರ್ತ್ ಒನ್ ವರ್ಗ ಸಮೀಕರಣ ಆದರ್ಶ ರೂಪದಲ್ಲಿ ಬರೆಯ ಅಂತ ಕೇಳಿದ 5x² - 4x + 5 = 0. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಇನ್ನು 5ನೇದು ಏನ್ ಕ್ವಶನ್ ಕೊಟ್ಟಿದ್ದಂದ್ರ sin 30 ಮತ್ತು cos 60 ಬೆಲೆ ಕೇಳಿದ sin 30 + cos 60 is 1. sin 30 1/2 cos 1/2 1/2 1/2 1 ಆಗುತ್ತೆ. ಇನ್ನು 6th ಒನ್ ಗೋಳದ ಘನಫಲ ಕೇಳಿದ 4/3 πr³. 7th ಒನ್ ಕೆ ಬೆಲೆ ಕಂಡಿಡಿ ಅಂತ ಹೇಳಿದ. ಇಲ್ಲಿ ಕೆ ಬೆಲೆ ಕಂಡಿಡಿದ್ರೆ ಆಪ್ಷನ್ ಡಿ -2/3 ಬರ್ತೈತಿ. ಇನ್ನ 8ನೇದು ಇದೊಂದು ನೋಡಿ, ಸಮಾಂತರ ತ್ರಿಭುಜ ಮತ್ತು ಇಯು ಬಿಸಿ ಮೇಲೆ ಒಂದು ಬಿಂದು ಎ ಮತ್ತು ಡಿಸಿ ಗಳನ್ನು ಎಫ್ ಬಿಂದುವಿನಲ್ಲಿ ಸಂಧಿಸುವಂತೆ ಉದ್ದೇಶಿಸಿದೆ ಅಂತ ಕೇಳಿದ ಆಪ್ಷನ್ ಎ ಎಬಿ ಅಪಾನ್ ಎಫ್ ಡಿ ಬಿಇ ಅಪಾನ್ ಇಸಿ ಇದು ಆನ್ಸರ್ ರೈಟ್ ಆಗುತ್ತೆ. 9ನೇ ಕ್ವಶನ್ ಒಂದು ವಾಕ್ಯದಲ್ಲಿ ಒಂದು ಘನ ಬಹುಪದೋಕ್ತಿಯ ಮಹತ್ತಮ ಘಾತ ಡಿಗ್ರಿ ಯಾವಾಗಲೂ 3 ಇರ್ತೈತಿ. ಘನ ಬಹುಪದೋಕ್ತಿ 3, ವರ್ಗ ಬಹುಪದೋಕ್ತಿ 2, ವರ್ಗ ಸಮೀಕರಣ ರೇಖಾತ್ಮಕ ಸಮೀಕರಣ ಅಂದ್ರೆ ಘಾತ 1 ಇರ್ತೈತಿ. ಇನ್ನು 10ನೇ ಕ್ವಶನ್ a 2,5 ಬಿಂದುವಿನಿಂದ y ಅಕ್ಷಕ್ಕಿರುವ ಲಂಬ ದೂರ ನೋಡಿ, ಇದು 0,0 ಆದ್ರೆ ಇದು 2 ಆದ್ರೆ ಇದು 5 ಆಗತ್ತೆ. ಈ ಲಂಬ ರೇಖೆ ಇದೆಲ್ಲ ಈ x ಅಕ್ಷದಿಂದ, ಇದು x ಅಕ್ಷ, ಇದು y ಅಕ್ಷ. y ಅಕ್ಷದಿಂದ ಎಷ್ಟು ದೂರ ಐತಿದು 2 ಲಂಬ, 2 ಮಾನಗಳಷ್ಟು ದೂರ ಇದೆ. ಆನ್ಸರ್ 2 ಮಾನಗಳು ಅಥವಾ 2 ಯೂನಿಟ್ ಅಂತ ಮಾಡ್ತೀವಿ. ಇನ್ನು 11th ಒನ್ ಒಂದು ಪ್ರಯೋಗದ ಎಲ್ಲಾ ಪ್ರಾಥಮಿಕ ಘಟನೆಗಳ ಸಂಭಾವ್ಯತೆಗಳ ಮೊತ್ತ ಯಾವಾಗಲೂ 1 ಇರ್ತೈತಿ ಅಂತ ನಾವು ನೋಡ್ತೀವಿ. ಅದು ಯಾವಾಗಲೂ 1 ಇರ್ತೈತಿ. 12th ಒನ್ ಸಮವಾದ ಬಾಹುಗಳನ್ನು ಹೊಂದಿರುವ 2 ಬಹುಭುಜಗಳ ಸಮರೂಪತೆಗೆ ನಿಬಂಧನೆಗಳು ಬರೆಯಿರಿ ಅಂತ ಹೇಳಿದ 2 ಪಾಯಿಂಟ್ಸ್ ಹಾಕಿತ್ತು. ಅನುರೂಪ ಕೋನಗಳು ಸಮವಾಗಿರ್ಬೇಕು ಮತ್ತೆ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರ್ಬೇಕು ಅಂತ ಹೇಳ್ತೀವಿ. ಇನ್ನ 13ನೇ ಕ್ವಶನ್ ಅವ ಇಕ್ವೇಶನ್ ಕೊಟ್ಟಿದ್ದ ಈ ರೇಖಾತ್ಮಕ ಸಮೀಕರಣ ಯಾವ ಜೋಡಿಗಳ ವಿಚಾರ ಮಾಡಿದ್ರೆ ಪರಿಹಾರಗಳ ಎಷ್ಟು ಬರ್ತಾವ ಅಂತ ಕೇಳಿದ ಇದು ಪರಿಹಾರ ಯಾವುದು ಈಕ್ವಲ್ ಆಗುದಿಲ್ಲ. ಅದು ಈಕ್ವಲ್ ಆಗ್ಲಿಲ್ಲ ಅಂತ ನೆನಪಿ ಛೇದಿಸುವ ರೇಖೆಗಳು, ಅದಕ್ಕೆ ಒಂದೇ ಒಂದು ಪರಿಹಾರ ಮಾತ್ರ ಬರುವುದು ಅಂತ ನಾವು ನೋಡ್ತೀವಿ. ಇನ್ನ 14ನೇ ಕ್ವಶನ್ an is equal to 5n + 3 ಕೇಳಿ ಥರ್ಡ್ ಟರ್ಮ್ ಕೇಳಿದ 3ನೇ ಪದ n ಜಾಗದಲ್ಲಿ 3 ಹಾಕಿದ್ರೆ ಸಾಕು. 5 3 15 + 3 ದಟ್ ಈಸ್ 18. ಇನ್ನ 15th ಒನ್ ರಿಲೇಷನ್ ಐತಿ 3 ಮಧ್ಯಾಂಕ ಇಸ್ ಈಕ್ವಲ್ ಟು ಬಹುಲಕ ಪ್ಲಸ್ 2 ಸರಾಸರಿ. 3 ಮಧ್ಯಾಂಕ 13 + 20 33. ಸೊ ಮಧ್ಯಾಂಕ ಇಸ್ ಈಕ್ವಲ್ ಟು 33 ಭಾಗಿಸು 3 ಮಾಡಿದ್ರೆ ಮಧ್ಯಾಂಕ ಎಷ್ಟು ಬರುತ್ತೆ 11 ಬರುವುದು. 16ನೇ ಕ್ವಶನ್ 6 cm³ ಚೌಕದ ಘನಫಲ ಕೇಳಿದ ಚೌಕದ ಘನಫಲ ಯಾವಾಗಲೂ a³ ಬರ್ತೈತಿ. a³ ಮೀನ್ಸ್ 6³ ಮಾಡಿದ್ರೆ ನಮಗೆ ಎಷ್ಟು ಬರ್ತೈತಿ 216 cm³ ಬರ್ತೈತಿ. ಈಗ ನಮಗೆ ಒಂದು ವಾಕ್ಯದಲ್ಲಿ ಎಲ್ಲಾ ಅಬ್ಜೆಕ್ಟಿವ್ ಆಯ್ತು ಮತ್ತು ಒಂದು ವಾಕ್ಯದಲ್ಲಿ ಎಲ್ಲಾ ನಾವು ಸಾಲ್ವ್ ಮಾಡಿದ್ವಿ. ಇನ್ನ 17th ಒನ್ ನೋಡ್ತಾ ಇದ್ರೆ 17th ಒನ್ 6 + √2 ಇದನ್ನ ನೀವು ಸಾಧಿಸ್ತೀರಿ. ಯಾಕಂದ್ರೆ ಎಲ್ಲಾ ಕ್ಲಾಸ್ನ್ಯಾಗ √3 √5 2 + √3 5 + √3 ಇವೆಲ್ಲ ಸಾಧಿಸಬೇಕು. ಇವೆಲ್ಲ ಪ್ರಾಕ್ಟೀಸ್ ಮಾಡಿರ್ತೀರಿ ಅನ್ಕೋತೀನಿ. ಇನ್ನು 18th ಒನ್ ಇಕ್ವೇಶನ್ ಕೊಟ್ಟು ವರ್ಜಿಸುವ ವಿಧಾನ ಕೇಳಿದ. ವರ್ಜಿಸುವ ಅಂದ್ರೆ ಕ್ಯಾನ್ಸಲೇಷನ್ ಮೆಥಡ್. ಇಲ್ಲಿ 3x + y 15 2x - y 5 ಪ್ಲಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ 5x 20 x = 4 ಆಗುತ್ತೆ. ಮತ್ತೆ x ಬೆಲೆಗಳು ಇಕ್ವೇಶನ್ ಅನ್ನು ಹಾಕಿದ್ರೆ y = 3 ಬರ್ತೈತಿ. ಇದನ್ನ ನೀವು ಇಲ್ಲಿ ಟೆಕ್ಸ್ಟ್ ಮಾಡ್ತಿರ್ಬೋದು. 19th ಒನ್ ಸಮಾಂತರ ಶ್ರೇಣಿ 10 ರೂಪಾಯಿಗಳ ಮೊತ್ತ ಕೇಳೋಣ. 10 ರೂಪಾಯಿ ಮೊತ್ತ ಅಂದ್ರೆ ಫಸ್ಟ್ a = 7 b = 6 and n = 10 ಬರೆದು SN ಸೂತ್ರ ಹಾಕಿದ್ರೆ ಆನ್ಸರ್ 340 ಬರಬೇಕು. ಇನ್ನ ಅಥವಾ ಕ್ವಶನ್ ಇತ್ತು 19ನೇ ಕ್ವಶನ್ ಅಥವಾ ಇತ್ತು
2, 7, 12 ಎಷ್ಟನೇ ಪದ 47 ಇತ್ತು. ಎಷ್ಟನೇ ಪದ ಅಂತಂದ್ರ ಎನ್ ಬೆಲೆ ಕಂಡುಹಿಡಿಬೇಕಿತ್ತು. A2, D5, AN47 and N ನಾವು ಕಂಡುಹಿಡಿಬೇಕಾಗಿತ್ತು. ಸೊ AN ಸೂತ್ರ ಹಾಕೊಂಡು ನೀವು ಆ ಬೆಲೆಗಳು ಹಾಕೋತಾ ಹೋದ್ರ ಎನ್ ಬೆಲೆ 10 ಬರಬೇಕು. 10 ಬಂದ್ರೆ ನಿಮ್ಮ ಆನ್ಸರ್ ಕರೆಕ್ಟ್. ಇನ್ನು 20ನೇ ಕ್ವಶನ್, ಒಂದನ್ನ ಸಾಧಿಸಿ ಅಂತ ಹೇಳಿದ. ಯಾವ ರೀತಿ ನೋಡಿ, ABC ಒಂದು ತ್ರಿಭುಜ, ಅದರಲ್ಲಿ DEF ಒಂದು ಸರ್ಕಲ್, ಈ ಎಕ್ಸಾಕ್ಟ್ ಮಿಡಲ್ ಇದ್ರೆ ನೋಡಿ ತ್ರಿಭುಜ ABC ಒಂದು ಸಂಭಾವ್ಯ ತ್ರಿಭುಜ ಅಂತ ಅನ್ಕೊಂಡು ಕೊಟ್ಟಿದ್ದ. ಅದು AB is equal to AC is equal to BC ಆಗುತ್ತೆ. AB is equal to AC is equal to BC. ಇಲ್ಲಿ AB ಏನಾಗುತ್ತೆ, AD ಮತ್ತು BD ಆಗುತ್ತೆ. AC ಏನಾಗುತ್ತೆ, AF ಪ್ಲಸ್ FC ಆಗುತ್ತೆ. ಅದೇ ರೀತಿ ನಾವು ಇವುಗಳನ್ನ ಸಮ ಮಾಡಿದಾಗ AD ಪ್ಲಸ್ BD is equal to AF ಪ್ಲಸ್ FC ಮಾಡಿದಾಗ AF is equal to AD ಆಗುತ್ತೆ. ಇಲ್ಲಿ AF is equal to AD ಎರಡು ಸಮಾನ. ಸೊ AF ಜಾಗದಲ್ಲಿ AD ಬರೆದ್ರೆ ಇಲ್ಲಿ 2 AD ಕ್ಯಾನ್ಸಲ್ ಆಗಿ BD is equal to FC ಇದೊಂದಾಯ್ತು. ಮತ್ತೆ ಇಲ್ಲಿ BD is equal to FT, BD is equal to FC ಆದ್ರೆ BE is equal to BD, CE is equal to CF, then BE is equal to CF ಎಂದು ಸಾಧಿಸುವ. ಆದ್ದರಿಂದ ವಾಕ್ಯದ BE is equal to CE ಅಂದ್ರೆ EU BC ಯನ್ನು ಆಧರಿಸುತ್ತದೆ ಅಂತ ಹೇಳಿದ. ಸೊ ಇಷ್ಟು ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಸಿಗ್ತಿತ್ತು. ಇನ್ನು 21 ಫಸ್ಟ್ ಇದೊಂದು ಏನ್ ಕೇಳಿದ, 21 ಮೂಲಗಳನ್ನ ಅಪವರ್ತನದಿಂದ ಬಿಡಿಸಿದೆ ಅಂತ ಹೇಳಿದ. ಅಪವರ್ತನ, ಇವೆರಡು ಅಪವರ್ತನ x² + 8x + 15 15ನ ಡಿವೈಡ್ ಮಾಡಿದ್ರೆ 5 3 15 + 5 + 3 8. ಆನ್ಸರ್ ಏನಾಗುತ್ತೆ, ಒಂದು -5 ಒಂದು -3 ಆಗುತ್ತೆ. ಅಥವಾ ಶೋಧಕದ ಬೆಲೆ ಕಂಡುಹಿಡಿಯುವುದರಿಂದ 2x² - 6x + 3 = 0. ಇಲ್ಲಿ a ಬೆಲೆ 2, b ಬೆಲೆ -6, c ಬೆಲೆ 3. ಡೆಲ್ಟಾ is equal to b² - 4ac. ಡೆಲ್ಟಾ b ಅಂದ್ರೆ -6² - 4 × 2 × 3 that is 36 - 24 that is 12. 12 ಅಂತಂದ್ರೆ 0ಕ್ಕಿಂತ ದೊಡ್ಡದು. ಸೊ ಡೆಲ್ಟಾ is equal to greater than 0. ಹಾಗಾದ್ರೆ ಎರಡು ವಿಭಿನ್ನವಾದ ವಾಸ್ತುವನ್ನು ಹೊಂದಿರುತ್ತದೆ ಅಂತ ರೀತಿ ಸ್ವಭಾವ ಬರೆದ್ರೆ ನಿಮ್ಗೆ 2 ಮಾರ್ಕ್ಸ್ ಕೊಡ್ತಿದ್ದ. 22nd ಒನ್ ಈಸಿ, ಅವನು ಡಯಾಗ್ರಾಮ್ ಕೊಟ್ಬಿಟ್ಟಾನ. sin alpha cos of kn. sin alpha ಅಪೋಸಿಟ್ ಬೈ ಹೈಪೋಟೆನಿಯಸ್, ಅಭಿಮುಖ ಬಾಗಿಲೆ ವಿಕರ್ಣ, ಅಭಿಮುಖ ಬಾಗಿಲು 24 ಬಾಗಿಲೆ ಈ ಕಡೆ 25. ಇನ್ ಕಾಸ್ ಅಲ್ಫಾ ಡೈರೆಕ್ಟ್ ಅಡ್ಜಸೆಂಟ್ ಬೈ ಹೈಪೋಟೆನಿಯಸ್, ಪಾರ್ಶ್ವ ಬಾಗಿಲು ವಿಕರ್ಣ, ದಟ್ ಈಸ್ 7 ಬಾಗಿಲು 25. ಇಷ್ಟು ಬಂದ್ರೆ 2 ಮಾರ್ಕ್ಸ್ ಕೊಡ್ತಿತ್ತು. ಬಹಳ ಈಸಿ ಇತ್ತು ಪೇಪರ್, ಅಂತ ಪರಿಯನ್ನು ಡಿಫಿಕಲ್ಟ್ ಇರಲಿಲ್ಲ. ಇನ್ನು ನೆಕ್ಸ್ಟ್ 23rd ಒನ್ ದೂರ ಸೂತ್ರ, ಡೈರೆಕ್ಟ್ ಕ್ವಶನ್ ಕೇನ ದೂರ ಸೂತ್ರ ಹಾಕಿ ನೀವು ಕಂಡಿದ್ರೆ ಆನ್ಸರ್ √32 ಬರಬೇಕು. ಇನ್ನು 24ನೇ ಕ್ವಶನ್, ಕೆಲವೊಂದು ಸ್ಕೂಲಲ್ಲಿ ಕೆಲವೊಂದು ಕಡೆ ಹುಡುಗರು ಬಹಳ ಈ ಕ್ವಶನ್ ಓದಿ ತುಂಬಾ ಕನ್ಫ್ಯೂಸ್ ಆಗ್ಬಿಟ್ಟಾರ. ಬಟ್ ಈ ಕ್ವಶನ್ ನೋಡ್ತಾ ಇದ್ರೆ 24 ಮತ್ತು 60ರ ಲಸ ಕನಿಷ್ಠ ಅಂತಂದ್ರಪಿ ಲಸನ ತೆಗಿಬೇಕು. ಗರಿಷ್ಠ ಅಂತ ಕೇಳಿದಾಗ ಮಸ ತೆಗಿಬೇಕು, ಕನಿಷ್ಠ ಕೇಳಿದಾಗ ಲಸ. ಯಾಕಂದ್ರೆ ಕನಿಷ್ಠ ಅಂದ್ರೆ ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂತ ಹೇಳಿ ನಾವು ಇಂಗ್ಲಿಷ್ ನೋಡ್ತೀವಿ. ಲೀಸ್ಟ್ ಅಂದ್ರೆ ಕನಿಷ್ಠವಾದ ನಂಬರು. 24 ಮತ್ತು 60ನ್ನ ನಾವು ಅವಿಭಾಜ್ಯ ಮಾಡ್ತಾ ಹೋದ್ರೆ ನಮಗೆ ಆನ್ಸರ್ ಬರ್ತದೆ 120 ಬರುತ್ತೆ. ಅಂದ್ರೆ 120 ಹಾರಗಳನ್ನು ಅವರು ಒಟ್ಟು ಸಂಖ್ಯೆ ಎಷ್ಟಾಗುತ್ತೆ, 120 ಆಗುತ್ತೆ. ಈಗ ಪ್ರತಿ ಒಬ್ಬೊಬ್ರು ಎ ಎಂಬ ವಿದ್ಯಾರ್ಥಿ ಎಷ್ಟು ಮಾಡ್ತಾನ, ಬಿ ಎಂಬ ವಿದ್ಯಾರ್ಥಿ ಎಷ್ಟು ಮಾಡ್ತಾನ ಅಂತಂದ್ರ ಟೋಟಲ್ 120 ಏದ ಪಾಲು 24. ಸೊ 24 5 ಅಂತಂದ್ರ ಅರ್ಥ ಎ ವಿದ್ಯಾರ್ಥಿ 5 ಹಾರಗಳನ್ನು ತಯಾರಿಸಿದ್ರ ಬಿ ಎಂಬ ವಿದ್ಯಾರ್ಥಿ 120 ಬಾಗಿಲು 60 ಅವನು 2 ಹಾರಗಳನ್ನು ತಯಾರಿಸ್ತಾನ. ಒಟ್ಟು ಹಾರಗಳು 5 ಆಗುತ್ತೆ. ಅವರಿಬ್ರು ಅವರಿಬ್ರು ಎ ಮತ್ತು ಎ 5 ಬಿ 2 ಅಂತ ಹೇಳಿ ಬರೀಬೇಕು. ಇನ್ನು 25th ಒನ್ ಏನ್ ಕೇಳಿದ್ದ ಅಂದ್ರ ವರ್ಗ ಸಮೀಕರಣ ಬಹುಪದೋಕ್ತಿ ಶೂನ್ಯತೆಗಳ ಕಂಡಿದೆ ಕೇಳಿದ. ಮತ್ತೆ ಅದ್ರ ತಾಯಿ ಹೇಳಿದ p of x x² - 4x + 3. ಇದನ್ನ 3ನ ನಾವು 3 3 ಬಟ್ -3 -1 ಯಾಕಂದ್ರೆ ಇಲ್ಲಿ -4 ಕೊಟ್ಟಾನ. ಸೊ -3 -1 ಮಾಡಿದ್ರೆ -4 ಬರುತ್ತೆ. ಆನ್ಸರ್ +3 +1 ಬರುತ್ತೆ. ಇದರಲ್ಲಿ ಆಲ್ಫಾ is equal to 3 and ಬೀಟಾ is equal to 1. ಇಲ್ಲಿ a is